ನಮಸ್ಕಾರ ಸ್ನೇಹಿತರೆ. ಇವತ್ತು ಕೆಲವೊಂದು ಡೈರಿ ಫಾರ್ಮಿಂಗ್ ನಾನು ವಿಸಿಟ್ ಮಾಡಿದೆ. ಇಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ವಿಷಯ ಅಂತ ಹೇಳಿದ್ರೆ, ಬಹಳಷ್ಟು ಡೈರಿಗಳು ಹೈನುಗಾರಿಕೆಯಲ್ಲಿ ತೊಡಗಿರೋರು ಬಹಳಷ್ಟು ಲಾಸಲ್ಲಿ ಬರ್ತದೆ ಅಂತ ಗೊತ್ತಾಗ್ತು. ಹಾಗಾಗಿ ಅವರಿಗೆ ಲಾಸಲ್ಲಿ ಇರುವಂಥ ಡೈರಿನ ಯಾವ ರೀತಿಯಾಗಿ ನಾವು ಲಾಭದಾಯಕವಾಗಿ ಮಾಡ್ಕೋಬೇಕು ಅಂತೇಳಿ ಬಹಳಷ್ಟು ಜನರಿಗೆ ಮಾತಾಡಿದೆ. ಬಹಳ ಸಂತೋಷಪಟ್ಟಿದ್ದಾರೆ. ಈ ರೀತಿಯೂ ಮಾಡ್ಬೋದಾ ಸಾಹೇಬ್ರೆ ಅಂತ ನನಗೆ ಕೇಳಿದ್ರು. ಹೌದು, ಸಾಧ್ಯತೆ ಇದೆ ಅಂತ ಅವರಿಗೆಲ್ಲ ವಿವರಣೆ ಮಾಡಿ ಹೇಳಿದ್ದೀನಿ. ನಿಮಗೆ ಕನಿಷ್ಠ ಪಕ್ಷ 1 ಎಕರೆ ಜಮೀನಿದ್ದರೆ 1 ಎಕರೆ ಜಮೀನಲ್ಲಿ ನೀವು ಯಾವ ರೀತಿ ದುಡಿಬೋದು ಅಂತ ಹೇಳ್ಕೊಂಡಿದ್ದೀನಿ. ಕೆಲವೊಂದು ಕಾಮೆಂಟ್ಗಳು ರಿಟರ್ನ್ ಬರ್ತದವೆ, ನೀವು ನೋಡಿ ಅದ್ರ ಬಗ್ಗೆ. 1 ಎಕರೆ ಜಮೀನಲ್ಲಿ ನನ್ನಲ್ಲಿರೋದು ಗೊಬ್ಬರದಿಂದ, ಹಾಲಿಂದ ನಾನು ಅದನ್ನು ಯಾವ ರೀತಿ ದುಡಿಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಡೈರಿ ಫಾರ್ಮಿಗೂ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಹೊಸದಾಗಿ ಡೈರಿ ಫಾರ್ಮ್ ಮಾಡೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಮಾಡಿರೋರು ನನಗೆ ಇದ್ರ ಬಗ್ಗೆ ನೀವು ನನಗೆ ಇದು ಮಾಡಿ. ಯಾಕಂದರೆ ನಾನು ವಿವರಣೆಯಾಗಿ ಹೇಳ್ತೀನಿ, ನೋಡಿ ಕೇಳಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ. 1 ಎಕರೆ ಜಮೀನು, 1 ಎಕರೆ ಜಮೀನಲ್ಲಿ 20 ಹಸುನ ಮೇಂಟೈನ್ ಮಾಡ್ಬೋದು. 1 ಎಕರೆ ಜಮೀನಲ್ಲಿ ನೀಪೇರ್ ಹುಲ್ಲು ಬೆಳೆಸ್ಕೊಂಡ್ರೆ ಕನಿಷ್ಠ ಪಕ್ಷ ಇಲ್ಲಾಂದ್ರೆ ನೀಪೇರ್ 1 ರಿಂದ 1.5 ಎಕರೆ ನೀಪೇರ್ ಬೆಳೆಸ್ಕೊಂಡ್ರೆ, ನಿಮ್ಮಲ್ಲಿ ಜಮೀನಿಲ್ಲ ಅಂತ ತಿಳ್ಕೊಳ್ಳಿ. ಜಮೀನಿಲ್ಲ ಅಂದರೆ ಏನು ಮಾಡ್ಬೋದು? 1 ಎಕರೆ ಜಮೀನು ಕಡಿಮೆ ಅಂದರೂ ಬಾಡಿಗೆ ಅಂದರೆ 20,000 ರೂಪಾಯಿ ಬಾಡಿಗೆ ಸಿಗುತ್ತೆ. 20,000 ರೂಪಾಯಿ ಬಾಡಿಗೆ ಸಿಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ, ನಾನು ಹೇಳ್ತೀನಿ. 20,000 ಬಾಡಿಗೆ ಸಿಗೋ ಜಮೀನನ್ನು ನೀವೇನು ಮಾಡ್ತೀರಾ? ವರ್ಷಕ್ಕೆ 20,000 ಕೊಡೋದು ನೀವು. ಕನಿಷ್ಠ ಪಕ್ಷ 10 ಹಸುನೇ ಮೇಂಟೈನ್ ಮಾಡಿದ್ರೆ ನೀವು. ನನ್ನಲ್ಲಿರೋ ಹಸು ತೊಗೊಂಡೋಗ್ರಿ, ಏನಾದ್ರು ಹೆಚ್ಚು ಕಡಿಮೆ ನಾನು ರಿಪ್ಲೇಸ್ ಮಾಡ್ತೀನಿ. ಕನಿಷ್ಠ ಪಕ್ಷ 20 ಲೀಟ್ರ್, 25-30 ಲೀಟ್ರ್ ಕೊಡೋದು. 20 ಲೀಟ್ರ್ ಲೆಕ್ಕ ಇಟ್ಕೊಂಡ್ರು ನೀವು ಅವರೇಜಾಗಿ 200 ಲೀಟ್ರ್ ಹಾಲು 100% ತೆಗಿತೀರ. ಕಡಿಮೆ ಆದರೆ ನೀವು ರಿಟರ್ನ್ ಕೊಡಿ ನನಗೆ, ನಾನು ತೊಗೊಳ್ತೀನಿ. ನಾನು ಒಂದೊಂದು ಕುಟುಂಬಕ್ಕೆ ಒಂದೊಂದು ಹಸು ಹೆಚ್ಚು ಕಡಿಮೆ 50ರಿಂದ 60 ಹಸುಗಳು ಕೊಟ್ಟಿದ್ದೀನಿ. 2 ಹಸು ಒಂದೊಂದು ತೊಗೊಂಡಿದ್ದಾರೆ. ಯಾವ ಹಸು ನನ್ನದು ರಿಸಲ್ಟ್ ಬಂದಿಲ್ಲ. ಯಾಕಂದರೆ ನನ್ನಲ್ಲಿರೋ ಫೀಡು, ನಾನು ಮಾಡ್ತಾ ಇರೋ ಮೇಂಟೆನೆನ್ಸು ನಿಮಗೆ ಅದನ್ನು ಯಾವ ರೀತಿ ಉಳಿತಾಯ ಆಗುತ್ತೆ ಅಂತ 100% ತೋರಿಸ್ಕೊಂಡಿದ್ದೀನಿ. ಎಷ್ಟು ಜನರಿಗೆ ಕೇಳ್ತೀರಾ? ಯಾರೋ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು, ಸರ್ ನನ್ನ ಜಮೀನಿದ್ರೆ ನಾನು ಹುಡ್ಕೊಂಡ್ರೆ, ನಾನು 1 ಎಕರೆ ಜಮೀನು ಮಾಡಿಕೊಂಡ್ರೆ ಅದಕ್ಕೆ ಹಿಂಡಿಗೆ ಇಷ್ಟು ಖರ್ಚಾಗುತ್ತೆ ಮಾಡುತ್ತೆ. ಲೆಕ್ಕ ಹಾಕಿ ಹಿಂಡಿಗೆ ಖರ್ಚಾಗಿರೋದು ನಿಮಗೆ ನಾವು ಕೊಡ್ತಾ ಇರೋ ಸೈಲೇಜನ್ನು ನೀವು ಮೇಂಟೈನ್ ಮಾಡಿದ್ರೆ 10 kg ಹಿಂಡಿನ ಬರೀ 3 kg ಪೂರ್ತಿ ಮಾಡ್ಬೋದು. ಆಮೇಲೆ ಮೇವು ಕೊಳ್ಳೋಗಿಲ್ಲ, 20,000 ಕೊಟ್ಬಿಡಿ. 20,000 ಕೊಟ್ಟರೆ 1 ಎಕರೆ ಜಮೀನು ಸಿಗುತ್ತೆ. ಆಮೇಲೆ ನೀವೇನು ಮಾಡಿ, ಒಂದು ಲೇಬರಿಗೆ ಇಡಿ. 10 ಹಸು ಆದ ತಕ್ಷಣ ಒಂದು ಲೇಬರಿಗೆ ಇಡಿ. ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಬರೀ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ನೀವು ಹೊರಗಡೆ ನೀವು ಮೇವಿನ ಕಡೆ ಗಮನ ಕೊಡಿ. ಅಲ್ಲಿಂದ ನಿಮ್ಗೆ ಬೆಳೀತಾ ಹೋಗುತ್ತೆ. 10 ಹಸು ಮಾಡಿದ್ರೆ ಕನಿಷ್ಠ ಪಕ್ಷ ಅಲ್ಲೊಂದು 10 ಪುಟ್ಟಿ ಗೊಬ್ಬರ ಸಿಗುತ್ತೆ ನಿಮಗೆ. ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಕರುಗಳು ನಿಮಗೆ ಬೆಳೀತಾ ಹೋಗುತ್ತೆ 1 ವರ್ಷದಲ್ಲಿ. ನೀವು ಈ ಹಾಲು ಎಷ್ಟು ಆಗ್ತಾಯಿದೆ ಅಂತೇಳಿ ನೀವು 7 ತಿಂಗಳು ಹಾಲು ತೊಗೊಳ್ತೀರಲ್ಲ, 25 ಲೀಟ್ರ್ ಹಾಲು ಹಸುಗಳು. ನಾನು ಇದರ ಹಸುಗೆ ಹಾಲು ನಿಲ್ಲಿಸೋಕ್ಕೆ ಒದ್ದಾಡಬೇಕು. ಅಷ್ಟು ಕಷ್ಟದಿಂದ ನಾನು ಹಾಲು ನಿಲ್ಲಿಸ್ತೀನಿ. ನಾನು ಹಾಲು ನಿಲ್ಲಿಸಿ 7ನೇ ತಿಂಗಳಿಗೂ ನನಗೆ ಹೆಚ್ಚು ಕಡಿಮೆ 18 ಲೀಟ್ರ್ ಹಾಲು ಕೊಡುತ್ತೆ ಒಂದು ದಿನಕ್ಕೆ. ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಮೇವಿನ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ, ನಾನು ಯಾತಿಗೆ ಬರ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಕಡೆ ಯಾಕೆ ಮೇವಿನ ಬಗ್ಗೆ ಅವ್ರಿಗೆ ಏನು ಮಾಡ್ತಾರೆ, ಕಾಳಜಿ ತೊಗೊಳ್ತಾ ಇಲ್ಲ. ಅವ್ರು ಕಾಳಜಿ ತೊಗೊಳ್ತಾರೆ ಹಸು ಬಗ್ಗೆ. ಹಸು ಡೈರಿ ಅದು ಇದು ಅಂತಾರೆ. ಮೇವಿನ ಬಗ್ಗೆ 1-1.5 ಎಕರೆ ಮೇವು ಮಾಡ್ಕೊಳ್ಳಿ, ನೇಪೇರ್ ಮಾಡ್ಕೊಳ್ಳಿ. ಸೈಲೇಜ್ ನಾನು ಕಳಿಸ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾನು ಸೈಲೇಜ್ ನಾನು ಕಳಿಸ್ಕೊಡ್ತೀನಿ. ಅತಿ ಕಡಿಮೆ ದರ ಕೊಡ್ತೀನಿ. 5 ರೂಪಾಯಿ kg ಟ್ರಾನ್ಸ್ಪೋರ್ಟ್ ಆದರೆ 6 ರೂಪಾಯಿ kg ಆಗುತ್ತೆ ಹೆಚ್ಚು ಕಡಿಮೆ. ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಆ ಹಸು ಕಡೆ ನೀವು ಗಮನ ಕೊಡಿ. ನೀವೇನು ಅದ್ರ ಮೇವು ಕಡೆ ಗಮನ ಕೊಡಿ ಸಾಕು. ಹಸು ಕಡೆ ನಾನು ಫ್ಯಾಮಿಲಿ ಇದೆ, ಒಂದೊಂದು ಫ್ಯಾಮಿಲಿ ನಾನು ಕಳಿಸ್ಕೊಡ್ತೀನಿ. ನನ್ನ ಹತ್ರ 80ರಿಂದ 90 ಫ್ಯಾಮಿಲಿ ಆಲ್ರೆಡಿ ನಾನು ಕೆಲಸ ಮಾಡ್ತಾಯಿದ್ದಾರೆ. ಫ್ಯಾಮಿಲಿಗೂ ವ್ಯವಸ್ಥೆ ಮಾಡ್ತೀನಿ. ನೀವೇನು ಮಾಡ್ಬೋದು ಅಂದರೆ, ನೋಡಿ, ಹೊಸದಾಗಿ ಯಾರೋ ಡೈರಿ ಮಾಡಬೇಕಂತ ವಿಚಾರ ಇರೋರು ನನ್ನ ನಂಬರಿಗೆ ಕಾಲ್ ಮಾಡಿ ನಾನು ವಿಷಯ ತಿಳ್ಕೊಳ್ಳಿ. ಯಾಕಂದರೆ ತಮಾಷೆ ಅಲ್ಲ. ಇಲ್ಲಿಂದ ನಾನು ಈ ಡೈರಿ ಫಾರ್ಮಿಂದ ನಾನು ಗಳಿಸಿರೋದು ಬಹಳಷ್ಟಿದೆ. ಈಗ ನನಗೆ ಏನು ಮಾಡಲಿಕ್ಕೆ ಕೆಲಸ ಇಲ್ಲ. ನನ್ನ ಹೆಚ್ಚು ಕಡಿಮೆ ನನ್ನ ಫಾರಮಲ್ಲಿ 17 ಫ್ಯಾಮಿಲಿ ಇದ್ದಾವೆ. ಅವ್ರು ಅದ್ರ ಪಗಡೆ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗೇನು ಮಾತಾಡೋದು ಸ್ಟ್ರಾಟಜಿ ಆಪ್ಕ ಕುಚ್ ಭಿ ಕಾಮ್ ನಹೀ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಅದಕ್ಕೋಸ್ಕರ ನಿಮಗೋಸ್ಕರ ಅಂತಲೇ ಇಟ್ಟಿರೋದು, ನಿಮಗೋಸ್ಕರ ಅನುಕೂಲ ಮಾಡಲಿ ಅಂತ ಇರೋದು. ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ನನಗೆ ಕಾಲ್ ಮಾಡಿ, ನಾನು ಆದಷ್ಟು ನಾನು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ಡೈರಿಗೆ ಬರ್ತೀನಿ. ಲಾಭದಾಯಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಇಲ್ಲ ಅಂತೇಳಿ ಬರೀ ನನ್ನ ಹತ್ರ ಒಂದ್ಸರಿ ಮಾತಾಡಿ, ನನಗೆ ಕಾಮೆಂಟ್ ಮಾಡಿ. ಆದಷ್ಟು ಯೂಟ್ಯೂಬಲ್ಲಿ ನಾನು ಎನಿ ಟೈಮ್ ಇರ್ತೀನಿ. ನಾನು ಇಲ್ಲ ಅಂದರೆ ನನ್ನ ಕೊಲೀಗ್ಸ್ ಇರ್ತಾರೆ,
ಯೂಟ್ಯೂಬಲ್ಲಿ ಮಾಡಿ. ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ನಿಮಗೆ ತೃಪ್ತಿ ಆದರೆ ನೀವು ಡೈಲಿ ಫಾರ್ಮ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ 20-25 ಸಾವಿರ ಕೊಡುವಂಥ ಕಂಪ್ನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಇಲ್ಲಿ ಪ್ರತಿ ತಿಂಗಳು 1-1.5 ಲಕ್ಷ. ಅದು ಏನು ಗೊತ್ತಾ, ನಾವು ರಾಜನ್ ಥರ ಇದ್ದೆ, ಫ್ಯಾಮಿಲಿಗಳು ನೋಡ್ಕೊಳ್ತಾರೆ. ನಾವು ರಾಜನ್ ಥರ ಬಾಕಿ ಟೈಮಲ್ಲಿ ನಾವು ಆರಾಮಾಗಿ ರಾಜನ್ ಥರ ಬದುಕುವಂಥದ್ದು. 1, 2, 10, 20 ಹಸು ಹಾಕ್ಕೊಳ್ತಾರೆ, ಅವರೇ ಒದ್ದಾಡ್ತಾರೆ. ಅವ್ರು ನೋಡಿದ್ರೆ ಶೇವಿಂಗು, ಗಡ್ಡ ಪಟ ಬಿಟ್ಕೊಂಡು ಯಾವ ರೀತಿ ಇರ್ತಾರೆ ಅಂದರೆ ಸುಮ್ಮನೆ ಜನರಿಗೆ ಹುಚ್ಚಾಡೋ ಕೆಲಸ ಮಾಡ್ತಾರೆ. ಬೇಡ, ಡೈರಿ ಫಾರ್ಮು ಒಳ್ಳೆ ರೀತಿ ಮಾಡಿ, ಅನುಕೂಲ ಇದೆ. ಈ ಕುರಿ ಸಾಕಣೆ ಮಾಡೋರು ಅಂತ ಇದ್ದರೆ ನನ್ನ ಹತ್ರ 800 ಕುರಿ ಇದ್ದಾವೆ ಆಲ್ರೆಡಿ. ಈಗ 600 ಮೇಕೆ ಇದೆ, 2000 ಕೋಳಿ ಇದೆ. ಎಲ್ಲ ರೀತಿಯಿಂದ ಆದಾಯ ತೊಗೊಳ್ತಾ ಇದ್ದೀನಿ. ಇದು ಮಾಡಿ, ಯಾಕಂದರೆ ಇದರಿಂದ ನಿಮಗೆ ನಾನು ಶೇರ್ ಮಾಡ್ಕೊಳ್ಳೋದು ನನಗೇನು ಸಿಗಿಲ್ಲ ಅಂದ್ರೂ ನಾನು ಕಷ್ಟಪಟ್ಟಿದ್ದೀನಲ್ಲ, ಅದು ಕಷ್ಟಪಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀವು ಇದನ್ನು ಪಾಸಿಟಿವ್ ಆಗೋದ್ರೂ ತೊಗೊಳ್ಳಿ, ನೆಗೆಟಿವ್ ಆಗಿ ತೊಗೊಳ್ಳಿ. ನನಗೆ ಭಾಳ ಮುಲಾಜಲ್ಲಿ ಮಾತಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಮಾತಾಡೋ ರೀತಿಯೇ ಇದು. ನೀವು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ನನ್ನ ಫಾರ್ಮಿಗೆ 2 ಡೇಸ್ ಬಂದಿರಿ. ಊಟದ ವ್ಯವಸ್ಥೆ ಇದೆ, ಇರ್ಲಿಕ್ಕೆ ವ್ಯವಸ್ಥೆ ಇದೆ, ಎಲ್ಲ ಥರದ್ದು ಅನುಕೂಲ ಇದೆ. ಬಂದು ನೀವು ಪ್ರಾಕ್ಟೀಸ್ ತೊಗೊಳ್ಬೇಕಾದ್ರೆ ನೋಡಿ, ಎಕ್ಸ್ಪೀರಿಯೆನ್ಸ್ ಇಲ್ದವರು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಮಾಡಿ. ಎಕ್ಸ್ಪೀರಿಯೆನ್ಸ್ ಇರೋರು ಕೆಲವೊಂದು ವಿಚಾರಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡು ಮಾಡಿ, ಒಳ್ಳೆಯದಾಗತ್ತೆ. ದಯವಿಟ್ಟು ಹೈನುಗಾರಿಕೆ ಒಳ್ಳೆಯ ಉದ್ಯಮ. ಹೈನುಗಾರಿಕೆಯಲ್ಲಿ ಬರ್ರಿ, ಒಳ್ಳೆ ಹಸು ನಾನು ಕೊಡ್ತೀನಿ. ನನಗೆ ಹೆಚ್ಚು ಕಡಿಮೆ 60-70 ಹಸು ಯಾವತ್ತೂ ರೆಡಿ ಇರುತ್ತೆ. ಈಗ ಸ್ವಲ್ಪ ಏನು ಪಂಜಾಬಲ್ಲಿ ರೋಗ ಸ್ಟಾರ್ಟ್ ಆಗಿದೆ, ಹಾಗಾಗಿ ನಾನು ಕೇಳ್ತಾ ಇದ್ದಾರೆ ನನಗೆ 100 ಹಸು ಕೊಡಬೇಕು ನನಗೆ. ಇಲ್ಲಿ ಜನರಿಗೆ ಕೊಡ್ತಾಯಿಲ್ಲ. 1 ತಿಂಗಳು ಕಾಲಾವಕಾಶ ಕೇಳಿದ್ದೀನಿ. ದಯವಿಟ್ಟು ನನ್ನ ಚಾನಲಿಗೆ ಬರ್ರಿ. ಇದು ನೋಡಿ, ಇದು ನನ್ನ ಯೂಟ್ಯೂಬ್ ಚಾನಲ್ಲು. ಈ ಚಾನಲಿಗೆ ಬರ್ರಿ. ಈ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನಗೆ ಕಾಲ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಸಿಗುತ್ತೆ. ಕಾಲ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೀವು ತೃಪ್ತಿ ಆದರೆ ಬೇರೆಯವ್ರು ನನಗೆ ಹೇಳ್ದಂಗೆ ಹೇಳೋಕ್ಕಾಗಲ್ಲ. ನೀವು ಮಾಡಬೇಕು, ಅವರೇ ಮಾಡಬೇಕು, ಏನೂ ಇಲ್ಲ ಸ್ವಾಮಿ. ನೀವು ಅದ್ರ ಕಡೆ ಬೆಳಗ್ಗೆ 1 ಗಂಟೆ, ಅರ್ಧ ಗಂಟೆ, ಸಂಜೆ 1 ಗಂಟೆ, ಅರ್ಧ ಗಂಟೆ ನೋಡಿದ್ರೆ ಸಾಕು. ಉಳಿದಿರೋ ಸಮಯದಲ್ಲಿ ನೋಡಿ, ಟೆಕ್ಸ್ಟೈಲ್ ಬಿಸ್ನೆಸ್ ಇದೆ. ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋರು ನನಗೆ ವಿಷಯ ಕೇಳ್ಬೋದು. ಆಮೇಲೆ ಕೆಲವೊಂದು ಬಿಸ್ನೆಸ್ ಆಪರ್ಚುನಿಟಿಗಳಿದ್ದಾವೆ, ಅದು ಮಾಡ್ಕೊಳ್ಳಿ. ಯಾರಿದ್ರೂ ಯಾವುದೇ ವ್ಯಾವಹಾರಿಕವಾಗಿ ನನ್ನ ಹತ್ರ ಮಾತಾಡಿ. ಬರೀ ಹೈನುಗಾರಿಕೆ ಅಂತಲ್ಲ, ಹೈನುಗಾರಿಕೆ ನನಗೆ ಸಕ್ಸಸ್ ಕೊಟ್ಟಿದೆ. ಅದ್ರ ಜೊತೆ ಟೆಕ್ಸ್ಟೈಲ್ಸ್ ವರ್ಕ್ ಮಾಡ್ತಿದ್ದೀನಿ. ಎಷ್ಟೋ ಜನರಿಗೆ ನಾನು ಉದ್ಯೋಗ ಅವಕಾಶ ಕೊಟ್ಟಿದ್ದೀನಿ. ಏನಂದರೆ ಅವರಿಗೆ ಸೂರತ್ತಿಂದ ನನ್ನ ಬಟ್ಟೆ ಬರುತ್ತೆ, ಕ್ಲಾತ್ ಸೆಂಟ್ರ್ ಇದೆ. ಆ ಕ್ಲಾತ್ ಸೆಂಟ್ರ್ ಸೂರತ್ತಿಂದ ಅವ್ರಿಗೆ ಕೊಡ್ತೀನಿ. ಅವರು ಹೆಚ್ಚು ಕಡಿಮೆ ಇಲ್ಲ ಅಂದರೂ ಒಂದು 50,000, 70,000, 1 ಲಕ್ಷ ತನಕ ನನ್ನ ತೊಗೊಳ್ತಾರೆ. ಸರ್ ನಾನು ಮಾರಾಟ ಮಾಡ್ಕೊಡ್ತೀನಿ ಅಂತಾರೆ. ಆಯ್ತು, ತೊಂದರೆ ಇಲ್ಲ, ಮಾಡಿಕೊಡಿ ಅಂತೇಳಿ. ಕೆಲವರು ನನಗೆ ಒಂದು 5 ಕುರಿ ಬೇಕು, ಸಾಕ್ತೀನಿ ಅಂತಾರೆ. ಅವರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆದರೆ ಇದರಿಂದ ಕಳ್ಕೊಳ್ಳೋಂಥದ್ದೇನಿಲ್ಲ. ಫ್ರೀ ಟೈಮಲ್ಲಿ ನಿಮ್ಮ ಜೊತೆಗೆ ನಾನು ಕೂಡಿ ಇದನ್ನು ನಾನು ಹೈನುಗಾರಿಕೆಯನ್ನು ಮುಂದುವರಿಸಬೇಕು ಅಂತ ನನ್ನ ಉದ್ದೇಶ ಇದೆ. ಬೇರೆ ಏನು ಉದ್ದೇಶ ಇಲ್ಲ. ತಮಗೆ ಈ ವಿಡಿಯೋ ನೋಡಿ ತೃಪ್ತಿ ಆಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ. ಇಲ್ಲ, ನನ್ನ ಕ್ಲೈಂಟ್ ಇರ್ತಾರೆ, ನನ್ನ ಜೊತೆಗಿರೋ ಕೊಲೀಗ್ಸ್ ಇರ್ತಾರೆ, ಅವ್ರ ಜೊತೆಗೆ ಮಾತಾಡಿ. ತೃಪ್ತಿ ಆದರೆ ನಮ್ಮ ಜೊತೆಗೆ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ನಮ್ಮನ್ನು ಚಾನಲ್ಗೆ ಡಿಸ್ಕ್ರೈಬ್ ಮಾಡಿ ಹೋಗಿಸ್ಬಿಡಿ. ಏಕೆ ಅಂತ ಹೇಳಿದ್ರೆ, ಇರೋ ಅವಕಾಶದಲ್ಲೇ ದುಡ್ದು ಇವತ್ತು ನಾನು ಯಾವ ಮೆಟ್ಟಿಗೆ ಬೆಳೆದಿದ್ದೀನಿ, ಇದ್ರ ಅರ್ಧ ಬಂದರೂ ಸಾಕು, ನಾನು ತೃಪ್ತಿನಾಗಿರ್ತೀನಿ, ಸಂತೋಷವಾಗಿ. ಈ 135-140 ಹಸು ಇಟ್ಕೊಂಡವರು ಇಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅಂದರೆ, 10 ಹಸು ಇಟ್ಕೊಂಡವರು ಇವತ್ತು ಎಲ್ಲೂ ಮದುವೆ ಇದೆ, ಸಮಾರಂಭ ಇದೆ, ಎಲ್ಲೂ ಹೋಗಲ್ಲ. 135-140 ಹಸು ಇಟ್ಕೊಂಡು ನಾನು ಆರಾಮಾಗಿ ಎಲ್ಲಿ ಬೇಕಲ್ಲಿ ಓಡಾಡ್ತಾಯಿದ್ದೀನಿ. ನಂಬಿಕೆಯಿಂದ ಒಬ್ಬರು ಲೇಬರ್ಸಿಗೆ ಮೇಂಟೈನ್ ಮಾಡಿ, ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಎಲ್ಲ ಥರದ್ದು ಅನುಕೂಲ ಮಾಡ್ಕೊಡ್ತೀನಿ. ರಾಜನಾಗಿ ಬದುಕೋದು ಕಲೀರಿ. ಇನ್ನೂ ಚಡ್ಡಿಯಲ್ಲಿದ್ದಾರೆ, ಕೆಲವೊಂದು ವಿಡಿಯೋ ನೋಡಿದ್ದೀನಿ. ಹೋಗ್ತಾರೆ, ಕೇಳ್ತಾರೆ, ಬೇಡ ಅವೆಲ್ಲ. ರಾಜನ ಥರ ಜೀವನ ಮಾಡಿ, ಹಣ ಗಳಿಸ್ಕೊಳ್ಳಿ, ಒಳ್ಳೆ ಜೀವನ ಮಾಡಿ, ಒಳ್ಳೆ ಕಾರ್ ತೊಗೊಳ್ಳಿ, ಒಳ್ಳೆ ಮನೆ ಕಟ್ಕೊಳ್ಳಿ, ಒಳ್ಳೆ ಲೈಫ್ ಲೀಡ್ ಮಾಡಿ. ಇದೇ ನಂದು ಉದ್ದೇಶ. ಇದರಿಂದ ಏನೂ ಇಲ್ಲ. ಏನಾದರೂ ಸಮಸ್ಯೆ ಇದ್ರೆ ನೀವು ಕೇಳಿ. ನಿಮಗೆ ಯಾವ 1 ಎಕರೆ ಜಮೀನು ಏನಿಲ್ಲ ಅಂದರೂ ನೀವು ಕೇಳಿ, ನನ್ನ ಜೊತೆಗೆ ಮಾತಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಜೊತೆಗೆ ಮಾತಾಡಿ. ನಿಮಗೆ 100% ನಿಮಗೆ ಸ್ಯಾಟಿಸ್ಫೈ ಆಗಿ ಮಾಡಿಕೊಡ್ತೀನಿ. ಭಾಳಷ್ಟು ಜನ ಕ್ಲೈಂಟ್ ಹೇಳಿದ್ದಾರೆ ಕಾಮೆಂಟಲ್ಲಿ. ಅವರಿಗೂ ನಾನು ತೃಪ್ತಿಯಾಗಿ ಹೇಳಿದ್ದೀನಿ. ನೀವು ಇದು ಓಕೆ ಅಂತ, ಅವ್ರು ನಯಾಜ್ ಅವ್ರು ಹೇಳ್ತಾ ಇರೋದು ಓಕೆ ಅಂತ ಅನಿಸಿದ್ರೆ ಮುಂದುವರಿರಿ. ಇಲ್ಲ ಅಂತ ಹೇಳಿದ್ರೆ ಮುಂದುವರಿಬೇಡಿ. ಓಕೆ, ಥ್ಯಾಂಕ್ ಯು. ನಮ್ಮ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪ್ಲಸ್ಸು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆಟೋಮೆಟಿಕ್ ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫಾರಮಿಗೂ ಬರ್ತೀನಿ. ಈಗ ನೋಡಿ, ನಾನು ಆಲ್ರೆಡಿ ಈಗ ನಮ್ಮ ತಿಪ್ಟೂರಲ್ಲಿದ್ದೀನಿ. ತಿಪ್ಟೂರಿಂದ ಕೆಲವೊಂದಿದ್ದಾವೆ, ತರೀಕೆರೆ, ಚನ್ನಗಿರಿ, ಆಮೇಲೆ ನಿಮ್ಮ ಒಂದು ದೊಡ್ಡಬಳ್ಳಾಪುರ ಕಡೆ ಹೋಗ್ತಾಯಿದ್ದೀವಿ. ಆಮೇಲೆ ನಮ್ಮ ಒಂದು ಶ್ರೀರಂಗಪಟ್ಟಣ ಹೋಗ್ತಾಯಿದ್ದೀವಿ. ಈ ತಿಂಗಳು ಪೂರ್ತಿ ಜರ್ನಿನೇ ನಮ್ಮದು. ಏನೂ ಕೆಲಸ ಎಲ್ಲ ಮಾಡಲಿಕ್ಕೆ ಆರಾಮಾಗಿ ತಮ್ಮನ ಜೊತೆಗೆಲ್ಲ ನಾವು ಕಾಲ ಕಳೆಯೋಣ ಅಂತ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ನನಗೆ ಕಾಲ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.